ಈಗಾಗಲೇ ಗಮನಿಸ್ತಾ ಇದ್ರಿ ಮೋದಿಯವರು ಕೂಡ ಉಡುಪಿಗೆ ಬಂದಿರುವಂಥದ್ದು, ಅದ್ದೂರಿಯಾಗಿ ಅವರನ್ನ ವೆಲ್ಕಮ್ ಮಾಡಿಕೊಂಡಿರುವಂಥದ್ದು, ಶ್ರೀ ಕೃಷ್ಣನ ವಿಗ್ರಹವನ್ನು ಕೂಡ ಅವರಿಗೆ ನೀಡ್ತಾ ಇರುವಂಥದ್ದು, ಜೊತೆಗೆ ಸ್ವರ್ಣ ಖಚಿತ ಕನಕನ ಕಿಂಡಿಯ ಮೂಲಕವಾಗಿ ದರ್ಶನವನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವತ್ತು ಮೋದಿಯವರು ಸ್ವರ್ಣ ಲೇಪಿತ ತೀರ್ಥ ಮಂಟಪವನ್ನು ಕೂಡ ಉದ್ಘಾಟನೆ ಮಾಡಿದರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಕನಕನ ಗುಡಿಯಲ್ಲಿ ಕನಕದಾಸರ ದರ್ಶನ ಮಾಡ್ತಾರೆ, ಪುಷ್ಪಾರ್ಚನೆಯನ್ನು ಮಾಡ್ತಾರೆ, ಒಂದಷ್ಟು ಸಮಾಲೋಚನೆಯನ್ನು ಕೂಡ ನಡೆಸುವಂಥದ್ದು, ಜೊತೆಗೆ ಕನಕನ ನವಗ್ರಹ ಕಿಂಡಿಯ ಮೂಲಕವಾಗಿ ಕೃಷ್ಣನ ದರ್ಶನವನ್ನು ಪಡೆದುಕೊಳ್ತಾರೆ. ಹೆಲಿಪ್ಯಾಡ್ನಿಂದ ರಸ್ತೆ ಮಾರ್ಗವಾಗಿ ಇವತ್ತು ರೋಡ್ ಶೋವನ್ನು ಕೂಡ ಮಾಡಿಕೊಂಡು ಬಂದರು. ಜೊತೆಗೆ 15ನೇ ಅಧ್ಯಾಯ ಪುರುಷೋತ್ತಮ ಸೂಕ್ತವನ್ನು ಇವತ್ತು ಪಠಿಸಲಿದ್ದಾರೆ. ನೋಡಿ, ಅಬ್ಬಬ್ಬಬ್ಬಬ್ಬ ಎಲ್ಲರೂ ಕೂಡ ಕೇಸರಿಮಯವಾಗಿ ಕಾಣಿಸ್ತಾ ಇದ್ದಾರೆ. ನೋಡ್ರಿ, ಈಗಾಗಲೇ ಸುಮಾರು 18,000 ಜನರು ಭಗವದ್ಗೀತೆಯ ಸಮಯ ಭವಿಷ್ಯದಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಕೂಡ ಆರಂಭವಾಗುತ್ತೆ. ಲಕ್ಷ ಕಂಠ ಭಗವದ್ಗೀತೆಯ ಪಠಣ ಆಗುತ್ತೆ. ಸ್ಟೇಜ್ ಮೇಲೆ ಎಲ್ಲರೂ ಬಂದು ಕುತ್ಕೊಂಡಿದ್ದಾರೆ. ಅದ್ಭುತವಾದಂತಹ ಕ್ಷಣಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತೀರಿ. ಭಗವದ್ಗೀತೆಯ ಪಠಣವನ್ನ ಮಾಡಲಾಗುತ್ತೆ, ಒಂದಲ್ಲ ಎರಡಲ್ಲ ಲಕ್ಷ ಕಂಠಗಳಲ್ಲಿ. हिस्सा लेते हुए हरियाणा के गवर्नर ಉಡುಪಿ ಕೃಷ್ಣ ಮಠದಲ್ಲಿ ನೋಡಿ, ಲಕ್ಷ ಕಂಠ ಭಗವದ್ಗೀತೆಯ ಇವತ್ತು ಪಠಣವನ್ನ ಮಾಡಲಾಗುತ್ತೆ. ಆ ಸೌಂಡೇ ಒಂದು ರೀತಿಯಾಗಿ ಹೇಳಲಿಕ್ಕೆ ಒಂದು ರೀತಿಯಾದ ಖುಷಿ. ನೋಡಿ, ಇವತ್ತು ಲಕ್ಷ ಕಂಠ ಅಂತಂದ್ರೆ ಯೋಚನೆ ಮಾಡಿ ಯಾವ ರೀತಿ ಆಗಿರುತ್ತೆ ಅಲ್ಲಿ ಆ ಒಂದು ಸೌಂಡ್ ಅಥವಾ ಒಂದು ಎನರ್ಜಿ ಯಾವ ರೀತಿ ಆಗಿರುತ್ತೆ. ಅಷ್ಟು ಕಂಠಗಳಲ್ಲಿ ಭಗವದ್ಗೀತೆಯ ಪಠಣವನ್ನ ಮಾಡಲಾಗುತ್ತೆ. ವಿತ್ ಮೋದಿಯವರು ಕೂಡ ಪಠಣವನ್ನ ಕೂಡ ಮಾಡಲಿದ್ದಾರೆ. ಭಗವದ್ಗೀತೆಯ 18 ಅಧ್ಯಾಯಗಳನ್ನು 18 ಒಂದಲ್ಲ ಎರಡಲ್ಲ ಕಂಪ್ಲೀಟ್ ಆಗಿ 18 ಅಧ್ಯಾಯಗಳು ಏನಿದೆ ಭಗವದ್ಗೀತೆಯಲ್ಲಿ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಇವತ್ತು ಅಧ್ಯಾಯಗಳನ್ನು ಪಠಿಸಲಿದ್ದಾರೆ ಭಕ್ತರು. ಈಗಾಗಲೇ ಸಭಾಂಗಣಕ್ಕೂ ಕೂಡ ಬಂದಿದ್ದಾರೆ. ಸ್ಟೇಜ್ ಮೇಲೆ ಈಗಾಗಲೇ ಮೋದಿಯವರು ಕೂತ್ಕೊಂಡಿದ್ದಾರೆ. 15ನೇ ಅಧ್ಯಾಯ ಪುರುಷೋತ್ತಮ ಸೂಕ್ತವನ್ನು ಇವತ್ತು ಪಠಣೆ ಮಾಡಲಿದ್ದಾರೆ ಮೋದಿಯವರು. ಇವೆಲ್ಲ ಅದ್ಭುತವಾದಂತಹ ಕ್ಷಣಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಜೊತೆಗೆ ಹೆಂಗಿರುತ್ತೆ ಅದೆಲ್ಲ ನೋಡಬೇಕು, ಅಥವಾ ಆ ಕಂಠಗಳು ಯಾವ ರೀತಿಯಾಗಿ ಬರುತ್ತೆ, ಆ ಸೌಂಡ್ ಹೆಂಗಿರುತ್ತೆ, ಆ ಎಫೆಕ್ಟ್ ಹೆಂಗಿರುತ್ತೆ, ಅಥವಾ ಎಷ್ಟು ರೋಮಾಂಚನಕಾರಿಯಾಗಿರುವಂತಹ ವಿಚಾರ. ಭಗವದ್ಗೀತೆಯನ್ನು ಓದಿ ಜೀವನದ ಸಾರಾಂಶವೆಲ್ಲ, ನಮ್ಮ ನೋವು ನಲಿವು ಎಲ್ಲದಕ್ಕೂ ಕೂಡ ಉತ್ತರ ಎಲ್ಲಿದೆ ಅಂತಾರೆ. ಭಗವದ್ಗೀತೆಯಲ್ಲಿದೆ. ಭಗವದ್ಗೀತೆಯನ್ನು ಓದಬೇಕು. ಮನೆಯಲ್ಲಿ ದೊಡ್ಡವರಿದ್ದರೆ ಭಗವದ್ಗೀತೆಯನ್ನು ಇಟ್ಟಿಸಿರ್ತಾರೆ, ಮನೆಯಲ್ಲಿ ಓದಬೇಕು. ಅದನ್ನು ದಿನ ಒಂದೊಂದು ಅಧ್ಯಾಯಗಳನ್ನು ಓದಬೇಕು. ಅಟ್ಲೀಸ್ಟ್ ಒಂದೊಂದು ಪ್ಯಾರಾಗ್ರಾಫ್ ಆದರೂ ಶ್ರೀಕೃಷ್ಣ ಏನು ಹೇಳಿದ್ದಾನೆ, ಏನು ಬೋಧಿಸ್ತಾ ಇದ್ದ ವಿಚಾರವನ್ನು ಓದಬೇಕು, ತಿಳ್ಕೊಳ್ಬೇಕು ಅಂತ ಯಾಕೆ ಹಿರಿಯರು ಹೇಳ್ತಾ ಇರ್ತಾರೆ. ಯಾಕೆಂದರೆ ನಮ್ಮ ಜೀವನದ ಸಾರಾಂಶ ಎಲ್ಲ ಅಲ್ಲೇ ಇರುತ್ತೆ. ನಮಗೇನೋ ಒಂದು ಕಷ್ಟ ಬಂದರೆ ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಿಕೊಳ್ಬೇಕು, ಅಥವಾ ಸುಖ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಇರಬೇಕು, ಅದಕ್ಕೆ ಹಿಗ್ಗದೆ ಕುಗ್ಗದೆ ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು, ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇವತ್ತು ನಾವು ಜೀವನ ಕ್ರಮದಲ್ಲಿ ಏನೆಲ್ಲ ಅನುಭವಿಸ್ತಾ ಇದ್ವಿ ಅದರ ಎಲ್ಲದರ ಸಾರಾಂಶ, ಒಟ್ಟು ಸಾರಾಂಶ ಅದರಲ್ಲಿದೆ. ಜೊತೆಗೆ ಯಾವ ರೀತಿಯಾಗಿ ನಾವು ಸಮಾಜದಲ್ಲಿ ಇರ್ಬೋದು, ಅಥವಾ ಕುಟುಂಬದಲ್ಲಿ ಇರ್ಬೋದು, ಅಥವಾ ಬರುವಂತಹ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೊಳ್ಬೋದು. ಸೊ ಹೀಗೆ ಎಲ್ಲದಕ್ಕೂ ಕೂಡ, ಅಥವಾ ತಂದೆ ತಾಯಿ ಜೊತೆ ಯಾವ ರೀತಿ ಆಗಿರಬೇಕು, ಅಕ್ಕ ತಂಗಿಯರ ಜೊತೆ ಪರಮ ಪೂಜ್ಯ ಶ್ರೀಪಾದಂಗಳವರು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಪುಷ್ಪದ ಮೂಲಕವಾಗಿ ನೀಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಸ್ವಾಗತದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಪರಮ ಪೂಜ್ಯ ಶ್ರೀಪಾದರಿಂದ ಸ್ವಾಗತ. जगतगुरु श्री श्री सुखदेव तीर्थ स्वामी जी, जगत नायक माननीय प्रधानमंत्री श्री नरेंद्र मोदी जी को माल्यार्पण करते हुए सुगंधिम पुष्पमाल्यानाम क्रांतिवर्धकम ಶ್ರೀವರ್ಧನಂ. ಆಗಮಿಸಿದಂತಹ ಪ್ರಧಾನಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು. I am glad to welcome you all to today's auspicious function of Laksha Kanta Gita Patana. Pujya Shri Sukhendra Tirtha Swamiji of Shri Putike Bhatt initiated Koti Gita Lekana Yajna to spread the holy message of Bhagavad Gita for a noble and happy life with courage and self-confidence.
I deem it a proud privilege and honor to welcome our beloved Prime Minister Shri Narendra Modi ji to this temple town of Lord Krishna. Whenever I look at our Honorable Prime Minister, I imagine him as the Yajaman of the guiding force, driving the engine of India. He is the one at the helm, steering the nation forward. Now this engine is so powerful that it can drive all coaches of the rest of the world along with it. On behalf of all of you, I extend a hearty welcome to the Honorable Prime Minister Narendra Modi ji. I am happy to welcome Shri Thawarchand Gehlot ji, Honorable Governor of Karnataka. I welcome and with pranams Puja Shri Sunendra Tirtha Swami ji, Sushindra Tirtha Swami ji, Pratikamat, and also confirm all other 7 Mat Swami jis. Shri Prahlad, I am happy to welcome Shri Prahlad Joshi ji, Honorable Minister of Government of India, and Mr. Bhairati Sudesh, Government of Karnataka. I have a warm welcome to Chinna Sujay, Honorable MP Udupi, Honorable Raghavendra, MP Shivamoga, and Vijayendra, BJP President, State President, Shri Sunil Kumar, MLA Karkala, Suvarna, MLA Karkala, and Suresh Kumar Gurme, MLA Kapo, Kiran Kumar Kurigi, MLA Kundapur, and Gururaj Shetty Gantuhali, MLA Vaindur. I am glad to extend a warm welcome to Lakshakanta media persons and all these activities. I cut short my welcome address as we are all eager to hear shortly address of Shri Narendra Modi ji. Once again, I welcome you all for this August function. Namo Vandito Manjunathaya Namaha. ಪರ್ಯಾಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಅನುಗ್ರಹ ಸಂದೇಶವನ್ನು ನೀಡಿ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ. भारत को उडुपी श्री कृष्ण और गीता के संदेश को जन जन तक पहुंचाने का कार्य श्रीमन मध्वाचार्य जी की परंपरा में महान यति जगत गुरु श्री सुगुणेन्द्र तीर्थ श्रीपाद जी के द्वारा धर्म संदेश। कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमन्नाम द्वितीयो भीम एव च पूर्णप्रज्ञः तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमस्मरणात् भवेत्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। संस्कृतभाषायां 5 निमेषपर्यन्तं वदामः। संस्कृतभाषा भगवद्गीता भाषा। श्रीकृष्णः गीतोपदेशं संस्कृतभाषायां कृतवान्। अतः गीताभाषायां संस्कृतभाषायां 5 निमेषपर्यन्तं वयं वाक्यं वदामः। अस्मिन् दिवसे अस्माकं सर्वेषां कृष्णभक्तानां महान् सन्तोषः सञ्जातः। अस्माकं प्रधानमन्त्री श्री नरेन्द्र मोदी महोदयः लक्षकण्ठगीता पठन सन्दर्भे आगताः। नरेन्द्र मोदी महोदयः अर्जुन इव। अर्जुनः इन्द्रावतारः। श्रीमध्वाचार्याः वदन्ति अर्जुने नरावेशः वर्तते। अतः नरेन्द्र शब्दस्य अर्थः साक्षात् अर्जुनः। यत्र गीता प्रचलति तत्र